ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ವಾಲ್ಮೀಕಿ ಸಮುದಾಯಕ್ಕೆ ರಾಜಾಹುಲಿ ಕೊಟ್ಟ ಭರವಸೆ ಏನು? ವಾಲ್ಮೀಕಿ ಜಾತ್ರೆಯಲ್ಲಿ ಕಿಚ್ಚನ ಕಾಣಲು ಫ್ಯಾನ್ಸ್ ದಾಂಧಲೆ ಹೇಗಿತ್ತು? ಸಾರಿಗೆ ಮುಷ್ಕರ ತಡೆಗೆ ಇಲಾಖೆಯ ಮಾಸ್ಟರ್ ಪ್ಲಾನ್ ಏನು? ಹಿಮ ಸುನಾಮಿ ಸ್ಥಳದಲ್ಲಿ ಶೋಧ ಕಾರ್ಯ ಹೇಗೆ ನಡೆದಿದೆ? ಇದೆಲ್ಲವನ್ನ ನೋಡೋಣ. ಮೀಸಲಾತಿಗಾಗಿ ವಾಲ್ಮೀಕಿ ಸಮುದಾಯದ ಶಕ್ತಿ ಪ್ರದರ್ಶನ ಹೇಗಿತ್ತು? ಸ್ವಾಮೀಜಿಗಳ ಎಚ್ಚರಿಕೆಗೆ ಯಡಿಯೂರಪ್ಪ ಕೊಟ್ಟ ಭರವಸೆ ಏನು? ನಾವು ಶ್ರೀರಾಮುಲು ಜೊತೆಗಿರ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದೇಕೆ? ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಬೇಡಿಕೆ ವಿಚಾರಕ್ಕೆ ಸಿಎಂ ಬಿಎಸ್ವೈ ಎದುರು ಪ್ರಸನ್ನಾನಂದಪುರಿ ಶ್ರೀಗಳು ಬೇಸರ ವ್ಯಕ್ತಪಡಿಸಿದರು. ಚುನಾವಣೆ ವೇಳೆ ಮೀಸಲಾತಿ ನೀಡುವ ಭರವಸೆ ನೀಡಿದ್ರಿ, ಆದರೆ ಈವರೆಗೂ ಆ ಭರವಸೆಯನ್ನ ಈಡೇರಿಸಿಲ್ಲ. ಎಸ್ಟಿ ಸಮುದಾಯ ಅಂದ್ರೆ ಹಣ ಹೆಂಡ ಕೊಟ್ಟರೆ ಮತ ಹಾಕ್ತಾರೆ ಎಂಬ ತಾತ್ಸಾರ ಇದೆಯಾ ಅಂತ ಶ್ರೀಗಳು ಪ್ರಶ್ನಿಸಿದ್ರು. ಅಲ್ಲದೆ ಕ್ಯಾಬಿನೆಟ್ ಉಪಸಮಿತಿ ರಚಿಸುವ ಅವಶ್ಯಕತೆ ಇರಲಿಲ್ಲ, ಆದಷ್ಟು ಬೇಗ ನಮಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಎಂದು ಆಗ್ರಹಿಸಿದ್ರು. ಸಿಎಂ ಯಡಿಯೂರಪ್ಪ ಎದುರೇ ಸರ್ಕಾರಕ್ಕೆ ಪ್ರಸನ್ನಾನಂದಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ರು. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲು ಕಾಲಾವಕಾಶ ಕೊಡ್ತೇವೆ, ಈಡೇರಿಸದಿದ್ರೆ ಇದೇ ಜಾಗದಲ್ಲಿ ಮಾರ್ಚ್ 9ರಿಂದ ಅಮರನಾಥ ಉಪವಾಸ ಮಾಡುತ್ತೇವೆ. ನಾನು ರಾಜಕಾರಣಿಯಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಸತ್ರೆ ನೀವೇ ನೋಡಿ ಎಂದು ಪ್ರಸನ್ನಾನಂದಪುರಿ ಶ್ರೀ ಹೇಳಿದ್ರು. ಈ ವೇಳೆ ಕೋಪಗೊಂಡ ಸಿಎಂ ಯಡಿಯೂರಪ್ಪ, ನಾನು ಉತ್ತರಿಸೋದು ಇನ್ನೂ ಇದೆ, ಆಗಲೇ ಹೀಗಂದ್ರೆ ಹೇಗೆ ಎಂದು ಪ್ರಶ್ನಿಸಿದ್ರು. ಈ ವೇಳೆ ನನ್ನ ಹೇಳಿಕೆ ವಾಪಸ್ ಪಡೆಯುತ್ತಿದ್ದೇನೆ ಅಂತ ಸ್ವಾಮೀಜಿ ತಿಳಿಸಿದ್ರು. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7.5ರಷ್ಟು ಮೀಸಲಾತಿ ಬಗ್ಗೆ ಆದಷ್ಟು ಬೇಗ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದು ಸಿಎಂ ತಿಳಿಸಿದ್ದಾರೆ. ಮೀಸಲಾತಿ ಹೆಚ್ಚಳದ ಕುರಿತು ನಾಗಮೋಹನ್ ದಾಸ್ ವರದಿ ಪರಿಶೀಲನೆ ಹಂತದಲ್ಲಿದೆ. ಸ್ವಾಮೀಜಿಗಳು ಈಗಾಗಲೇ ಗಡುವು ಕೊಟ್ಟಿದ್ದು, ಸ್ವಾಮೀಜಿಯವರಿಗೆ ಯಾವುದೇ ಸಂಶಯ ಬೇಡ, ಸ್ವಾಮೀಜಿಯವರಿಗೆ ಮಾತನಾಡುವ ಹಕ್ಕಿದ್ದು, ಸಮುದಾಯದ ಪರ ಯಾರಾದರೂ ಮಾತಾಡಲೇಬೇಕು ಅಂತ ಯಡಿಯೂರಪ್ಪ ಹೇಳಿದ್ರು. ಶೇಕಡಾ 7.5ರಷ್ಟು ಮೀಸಲಾತಿ ನಮ್ಮ ಹಕ್ಕು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ರು. ನಮ್ಮ ಸಮಾಜ ಕೊಡುವಂತ ಕೈ ಬೇಡುವ ಕೈಯಲ್ಲ, ನಮ್ಮದು ಪಾಳೆಗಾರ ಪಟ್ಟೆ ಮಾಡಿದ ವಂಶ. ಇಡೀ ರಾಜ್ಯ ಮಲಗಿದ್ದಾಗ ರಾಜ್ಯ ರಕ್ಷಣೆ ಮಾಡಿದ ಸಮುದಾಯ ನಮ್ಮದು. ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾದದ್ದು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು 25 ಎಕರೆ ಜಾಗವನ್ನ ಸಮುದಾಯದ ಶಿಕ್ಷಣಕ್ಕಾಗಿ ನೀಡುವ ಕೆಲಸ ಮಾಡುತ್ತೇವೆ. ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಸಮುದಾಯಕ್ಕೆ ಜಾಗ ನೀಡಬೇಕು ಅಂತ ಒತ್ತಾಯಿಸಿದ್ರು. ವಾಲ್ಮೀಕಿ ಸಮುದಾಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪರಿವರ್ತನೆ ಆಗಬೇಕೆಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಾವು ಒಂಥರ ಆಯುರ್ವೇದದ ಔಷಧ ಇದ್ದ ಹಾಗೆ, ಚಿಕಿತ್ಸೆ ಪರಿಣಾಮ ಇಂದು ಆಗ್ಬೋದು, ನಾಳೆಯೂ ಆಗ್ಬೋದು, ಅಥವಾ 10 ವರ್ಷ ಬಿಟ್ಟು ಪರಿಣಾಮ ಬೀರಬಹುದು. ವಾಲ್ಮೀಕಿ ಸಮುದಾಯದ ಬಿ ಶ್ರೀರಾಮುಲು ಸಚಿವರಾಗಿದ್ದು, ಅವರ ಕೈಯಲ್ಲಿ ಕುಂಬಳಕಾಯಿಯೂ ಇದೆ, ಕೋಲು ಇದೆ. ಸಿಎಂಗೆ ಮನವರಿಕೆ ಮಾಡಿಕೊಡಬೇಕಿದ್ದು, ನಾವು ಸಚಿವ ಶ್ರೀರಾಮುಲು ಅವರ ಜೊತೆಗಿರ್ತೇವೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಮೀಸಲಾತಿ ನೀಡದೇ ಇದ್ದಿದ್ರಿಂದ ನಮ್ಮ ಪಕ್ಷದವರು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದ್ರು. ಹಿಂದೆ ನಮ್ಮ ಸರ್ಕಾರವೇ ಮೀಸಲಾತಿ ನೀಡಬೇಕಿತ್ತು, ಆದ್ರೆ ಮಾಡಲಿಲ್ಲ. ಅದಕ್ಕಾಗಿ ನೀವೇ ಪಕ್ಷಕ್ಕೆ ಬುದ್ಧಿ ಕಳಿಸಿದ್ರಿ. ಇದೀಗ ನಮ್ಮ ಸಮುದಾಯದ 2 ಪ್ರಭಾವಿ ಸಚಿವರಾಗಿದ್ದಾರೆ, 2 100 mg ಪವರ್ನವರಿದ್ದಾರೆ. ಸರ್ಕಾರದ ಮೇಲೆ ಪವರ್ ಬಳಸಿ ಒತ್ತಡ ಹೇರಬೇಕು. ವಾಲ್ಮೀಕಿ ಸಮುದಾಯಕ್ಕೆ ನಾವೆಲ್ಲ ಪಕ್ಷದವರು ಒಂದೇ ಅಂತ ಸತೀಶ್ ಜಾರಕಿಹೊಳಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಳ ಬಗ್ಗೆ ಇಂದು ಘೋಷಣೆ ಇಲ್ಲ ಅಂತ ಸಚಿವ ಶ್ರೀರಾಮುಲು ಸ್ಪಷ್ಟಪಡಿಸಿದರು. ಮೀಸಲಾತಿ ಸಂಬಂಧ ಸದನ ಉಪಸಮಿತಿ ರಚಿಸಲಾಗಿದ್ದು, ಈಗಾಗಲೇ 2 ಬಾರಿ ಸಭೆ ನಡೆಸಿದೆ. ಆದರೆ ಸದನ ಉಪಸಮಿತಿ ಅಂತಿಮ ವರದಿ ಇನ್ನೂ ಸಿದ್ಧವಾಗಿಲ್ಲ. ವರದಿ ಸಿದ್ಧವಾದ ಬಳಿಕ ಸರ್ಕಾರ ಮೀಸಲಾತಿ ಹೆಚ್ಚಿಸುತ್ತೆ ಎಂದು ರಾಮುಲು ಭರವಸೆ ನೀಡಿದರು. ನಮಗೆ ಸಚಿವ ಸ್ಥಾನವೂ ಬೇಡ, ನಿಗಮ ಮಂಡಳಿಯೂ ಬೇಡ, ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ ಸಾಕು ಎಂದು ಶಾಸಕ ರಾಜುಗೌಡ ಹೇಳಿದರು. ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸಲು ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ತಕ್ಷಣ ನಾವು ಬೇಡಿಕೆ ಇಟ್ಟಿದ್ದೆವು. ಈಗಲೂ ಕೂಡ ಅದೇ ಬೇಡಿಕೆಯನ್ನ ಇಟ್ಟಿದ್ದೇವೆ ಎಂದು ರಾಜನಹಳ್ಳಿಯಲ್ಲಿ ಸುರಪುರ ಶಾಸಕ ರಾಜುಗೌಡ ಮನವಿ ಮಾಡಿದರು.
ವಾಲ್ಮೀಕಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಮಾಜಿ ಸಚಿವ ಜಿಟಿ ದೇವೇಗೌಡ ಹಾಡಿ ಹೊಗಳಿದ್ರು. 4 ಬಾರಿ ಮುಖ್ಯಮಂತ್ರಿ ಆಗಿರುವ ಧೀಮಂತ ನಾಯಕ ಬಿಎಸ್ ಯಡಿಯೂರಪ್ಪ ಬಿಎಸ್ವೈ ನುಡಿದಂತೆ ನಡೀತಾರೆ, ಅವರಿಗೆ ಅಂತ ಗಟ್ಟಿತನವಿದೆ. ಇಂಥ ನಾಯಕರು ಬಂದಿರುವುದು ಎಲ್ಲ ಸಮುದಾಯಕ್ಕೆ ಸಂತೋಷ ತಂದಿದೆ. ಅವರು ವಾಲ್ಮೀಕಿ ಸಮುದಾಯದ ಬೇಡಿಕೆ ಈಡೇರಿಸಬೇಕು. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7.5 ಮೀಸಲಾತಿ ಸಿಗಬೇಕು ಅನ್ನೋದರಲ್ಲಿ ಯಾರ ಅಪಸ್ವರ ಕೂಡ ಇಲ್ಲ ಅಂತ ಜಿಟಿಡಿ ಹೇಳಿದ್ರು. ಉತ್ತರಾಖಂಡ್ನಲ್ಲಿ ಐಟಿಬಿಪಿ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯ ಹೇಗೆ ಸಾಗ್ತಿದೆ? ಲೋಕಸಭೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟ ಮಾಹಿತಿ ಏನು? ಶೋಧ ಕಾರ್ಯದ ಉಸ್ತುವಾರಿ ಹೊತ್ತಿರೋ ಕನ್ನಡತಿ ಯಾರು? ನೋಡೋಣ ಹಿಮ ಸುನಾಮಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಮಸುನಾಮಿಯಿಂದ ತತ್ತರಿಸಿರುವ ಉತ್ತರಾಖಂಡದ ಚಮೋಲಿಯಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಿದೆ. ಸುರಂಗದಲ್ಲಿ ಇನ್ನೂ 39 ಕಾರ್ಮಿಕರು ಸಿಲುಕಿದ್ದು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಉತ್ತರಾಖಂಡದ ಡಿಜಿಪಿ ಅಶೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಐಟಿಬಿಪಿ ಹಾಗೂ ಸಿಆರ್ಪಿಎಫ್ ಜಂಟಿಯಾಗಿ ರಕ್ಷಣಾ ಕಾರ್ಯ ಕೈಗೊಂಡಿದೆ. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತದಿಂದ ಅವಶೇಷಗಳಡಿ ಸಿಲುಕಿದ್ದ 31 ಜನರ ಮೃತದೇಹಗಳು ಪತ್ತೆಯಾಗಿವೆ. 160ಕ್ಕೂ ಹೆಚ್ಚು ಜನರು ಇನ್ನೂ ನಾಪತ್ತೆಯಾಗಿದ್ದು ರಕ್ಷಣಾ ಪಡೆಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ತಪೋವನ ಬಳಿಯ ದೊಡ್ಡ ಸುರಂಗದಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಉತ್ತರಾಖಂಡದ ತಪೋವನದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಐಟಿಬಿಪಿ ಎನ್ಡಿಆರ್ಎಫ್ ಜಂಟಿ ಕಾರ್ಯಾಚರಣೆ ನಡೆಸುತ್ತಿದ್ದು ಸುರಂಗದೊಳಗಿನ ನೀರಿನ ಮಟ್ಟ ಪರಿಶೀಲಿಸಲು ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಜೋಶಿಮಠಕ್ಕೆ ಭೇಟಿ ನೀಡಿದ್ದು ಐಟಿಬಿಪಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಿಮಕುಸಿತದಿಂದ ಉತ್ತರಾಖಂಡದ ಭಾರೀ ಅನಾಹುತ ಸಂಭವಿಸಿದ್ದು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಚಿಮೋಲಿಯ ಜೋಶಿಮಠದಲ್ಲಿ ಸಮೀಕ್ಷೆ ನಡೆಸಿದ ತ್ರಿವೇಂದ್ರ ಸಿಂಗ್ ರಾವತ್ ಹಾನಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಅಲ್ಲದೆ ಪ್ರವಾಹದಿಂದ ತತ್ತರಿಸಿರೋ ಲಟ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಪರಿಹಾರದ ಭರವಸೆ ನೀಡಿದ್ರು. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ರಕ್ಷಿಸಿದ್ದ 12 ಜನರನ್ನ ಬಿಡುಗಡೆ ಮಾಡಲಾಗಿದೆ. ಐಟಿಬಿಪಿ ಮೊನ್ನೆ ಸುರಂಗದಲ್ಲಿ ಸಿಲುಕಿದ್ದ 12 ಜನರನ್ನ ರಕ್ಷಿಸಿತ್ತು. ತಪೋವನದ ಸಣ್ಣ ಸುರಂಗದಲ್ಲಿ ಜನರು ಸಿಲುಕಿದ್ರು. ಹಿಮನದಿ ನಂದಾದೇವಿಯಲ್ಲಿ ಹಿಮ ಪ್ರವಾಹ ಉಂಟಾಗಿ 150ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ರು. ಇದರಲ್ಲಿ ಹಲವರ ಶವ ಪತ್ತೆಯಾಗಿದ್ದು 12 ಜನರನ್ನ ರಕ್ಷಿಸಲಾಗಿದೆ. ಉತ್ತರಾಖಂಡದ ಜೋಶಿಮಠ ಬಳಿಯ ಹಿಮಸ್ಫೋಟದ ಬಗ್ಗೆ ಲೋಕಸಭೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ನೀಡಿದ್ದು ಇದುವರೆಗೂ 197 ಮಂದಿ ನಾಪತ್ತೆ ಎಂದು ತಿಳಿಸಿದ್ದಾರೆ. ಇದುವರೆಗೂ 20 ಜನರ ಸಾವಿಗೀಡಾಗಿದ್ದು ಸುರಂಗದಿಂದ 12 ಜನರನ್ನ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್ ಸೇನಾ ತಂಡಗಳು, ಒಂದು ಡಿಆರ್ಡಿಒ ತಂಡ ಕೂಡ ಸ್ಥಳದಲ್ಲಿದೆ. ರಾಜ್ಯ ಸರ್ಕಾರ 5 ಹೆಲಿಕಾಪ್ಟರ್ ನಿಯೋಜಿಸಿದ್ದು ಅಗತ್ಯ ಸಾಮಗ್ರಿಗಳನ್ನು ಹೆಲಿಕಾಪ್ಟರ್ ಮೂಲಕ ರವಾನೆ ಮಾಡಲಾಗುತ್ತಿದೆ ಎಂದು ಲೋಕಸಭೆಗೆ ಅಮಿತ್ ಶಾ ಮಾಹಿತಿ ನೀಡಿದ್ದಾರೆ. ಘನಘೋರ ಹಿಮ ಪ್ರಳಯವಾದ ಉತ್ತರಾಖಂಡ್ನಲ್ಲಿ ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಚಮೋಲಿ ಜಿಲ್ಲೆಯ ಹಿಮ ಸುನಾಮಿ ಅಪ್ಪಳಿಸಿದ ಪ್ರದೇಶಕ್ಕೆ ಟಿವಿ9 ತಂಡ ಭೇಟಿ ನೀಡಿದ್ದು ಹಿಮ ಪ್ರಳಯದ ಹೊಡೆತಕ್ಕೆ ಸಿಕ್ಕಿ ಚಮೋಲಿ ತತ್ತರಿಸಿ ಹೋಗಿದೆ. ಸಾವಿರಾರು ಸಿಬ್ಬಂದಿಯ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಉತ್ತರಾಖಂಡ್ನಲ್ಲಿ ಮಹಾ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮ ಸುನಾಮಿಯಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಕಳೆದ 3 ದಿನಗಳಿಂದ ಹಗಲು ರಾತ್ರಿ ತೀವ್ರ ಶೋಧ ನಡೆಸುತ್ತಿದ್ದು ಇಂದು 5 ಮಂದಿಯ ಮೃತದೇಹ ಪತ್ತೆಯಾಗಿದೆ. ಈ ಮೂಲಕ ಇದುವರೆಗೆ 31 ಮಂದಿಯ ಮೃತದೇಹ ಹೊರಕ್ಕೆ ತೆಗೆಯಲಾಗಿದ್ದು ಶಿವಮೊಗ್ಗ ಮೂಲದ ಮಹಿಳಾ ಅಧಿಕಾರಿ ಅಪರ್ಣಾ ನೇತೃತ್ವದಲ್ಲಿ 1000ಕ್ಕೂ ಅಧಿಕ ಸಿಬ್ಬಂದಿಯಿಂದ ಭರದ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಹಿಮದಿಂದ ದೌಲಿಗಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿ ಉತ್ತರಾಖಂಡದಲ್ಲಿ ಭಾರೀ ಹಾನಿಯಾಗಿದೆ. ಹೀಗಾಗಿ ಉತ್ತರಾಖಂಡ ಸರ್ಕಾರಕ್ಕೆ ಹರಿಯಾಣ ಮುಖ್ಯಮಂತ್ರಿ 11 ಕೋಟಿ ಪರಿಹಾರ ದೇಣಿಗೆ ನೀಡಿದ್ದಾರೆ. ಹರಿಯಾಣ ಸಿಎಂ ಪರಿಹಾರ ನಿಧಿಯಿಂದ ದೇಣಿಗೆ ನೀಡುವುದಾಗಿ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಹರಿಯಾಣದಿಂದ ಸಾಧ್ಯವಿರುವ ಎಲ್ಲ ನೆರವು ನೀಡುವುದಕ್ಕೆ ಸಿದ್ಧ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಉತ್ತರಾಖಂಡಕ್ಕೆ ಎಲ್ಲ ನೆರವು ನೀಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ. ನಾಳೆ ಸಾರಿಗೆ ಸಿಬ್ಬಂದಿ ಮತ್ತೆ ಪ್ರತಿಭಟನೆ ನಡೆಸುತ್ತಿರುವುದೇಕೆ? ಸಂಚಾರ ವ್ಯತ್ಯಯ ತಡೆಯಲು ಸಾರಿಗೆ ಇಲಾಖೆ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು? ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ನಡೆಸಿದ ವಿಭಿನ್ನ ಪ್ರತಿಭಟನೆ ಹೇಗಿತ್ತು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅರ್ಧ ವೇತನ ಅಧಿಕಾರಿಗಳ ವಿರುದ್ಧ ಕಿರುಕುಳ ಆರೋಪ, ರಜೆಗಳ ಸಮಸ್ಯೆ ಪರಿಹರಿಸಲು ಕೋರಿ ಬೆಂಗಳೂರಿನ ಬಿಎಂಟಿಸಿ ಕೇಂದ್ರ ಕಚೇರಿ ಎದುರು ಪ್ರತಿಭಟನೆ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ನಾಳೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಆರಾಮಾಗಿ ಜನ ಕೆಲಸ ಕಾರ್ಯಗಳಿಗೆ ತೆರಳಬಹುದು. ನೌಕರರ ಸಂಬಳ ಸಮಸ್ಯೆ 2-3 ದಿನಗಳಲ್ಲಿ ಬಗೆಹರಿಯುತ್ತದೆ. ಇಲಾಖೆಯಲ್ಲಿ ಸ್ವಲ್ಪ ಹಣ ಕೊರತೆ ಇದ್ದು ಡಿಸೆಂಬರ್ ಸಂಬಳ ಅರ್ಧ ಮಾತ್ರ ಕೊಟ್ಟಿದ್ದೇವೆ ಅಂತ ಹೇಳಿದರು. ನಾಳೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ಹಿನ್ನೆಲೆ ಸಿಬ್ಬಂದಿ ಜೊತೆ ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ತಿಂಗಳ ಡಿಪೋದಿಂದ 2 ಸಿಬ್ಬಂದಿ ಕರೆದು ಸಮಸ್ಯೆಗಳನ್ನು ಆಲಿಸಲಾಗುತ್ತದೆ ಅಂತ ಭರವಸೆ ಕೊಟ್ಟರು. ಕಳೆದ ಬಾರಿ ಮುಷ್ಕರದಿಂದ ಸಾಕಷ್ಟು ಸಮಸ್ಯೆಯಾಗಿದ್ದು, ಸಾರಿಗೆ ಸಚಿವರ ಸೂಚನೆ ಮೇರೆಗೆ ಸಮಿತಿ ರಚಿಸಲಾಗಿದೆ. ಮಹಿಳಾ ಸಿಬ್ಬಂದಿಗೆ ಶಿಫ್ಟ್ ಹಾಕುವ ಬಗ್ಗೆ ಚರ್ಚೆ ನಡೆದಿದ್ದು, ಜನರಲ್ ಶಿಫ್ಟ್ ಹಾಕಲು ಕ್ರಮ ಕೈಗೊಳ್ಳಲಾಗಿದೆ. ನ್ಯಾಷನಲ್ ಹಾಲಿಡೇ, ಹಬ್ಬಗಳಿಗೆ ರಜೆ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ನಾಳೆ ಸಾರಿಗೆ ಇಲಾಖೆ ನೌಕರರ ಪ್ರತಿಭಟನೆ ಹಿನ್ನೆಲೆ ಬಸ್ ಸಂಚಾರ ವ್ಯತ್ಯಯವಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದ್ದು, ನಾಳೆ ಎಲ್ಲಾ ನೌಕರರು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ವಾರದ ರಜೆ, ತುರ್ತು ರಜೆ ಹೊರತುಪಡಿಸಿ ಎಲ್ಲಾ ರಜೆ ಕಟ್ ಮಾಡಿದ್ದು, ಅನಗತ್ಯವಾಗಿ ರಜೆ ಹಾಕಿದರೆ ವೇತನ ಕಡಿತ ಮಾಡುವ ಎಚ್ಚರಿಕೆ ನೀಡಲಾಗಿದೆ. ಜೊತೆಗೆ ಕರ್ತವ್ಯಕ್ಕೆ ಗೈರಾಗಿ ಧರಣಿಯಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಏರಿಕೆ ಖಂಡಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ರಸ್ತೆಯಲ್ಲಿ ಅಡುಗೆ, ಕುದುರೆ ಸವಾರಿ, ಚಟ್ಟದಲ್ಲಿ ಬೈಕ್ ಇರಿಸಿ, ಎತ್ತಿನ ಗಾಡಿಯಲ್ಲಿ ಸಿಲಿಂಡರ್ ಇರಿಸಿ ಎಳೆದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ರಾಜರಾಜೇಶ್ವರಿ ನಗರದ ಪರಾಜಿತ ಅಭ್ಯರ್ಥಿ ಕುಸುಮಾ ಬಜ್ಜಿ ತಯಾರಿಸಿದ್ರು. ಬಳಿಕ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿಎನ್ ಶಿವಮೂರ್ತಿ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು. ವಿಧಾನ ಪರಿಷತ್ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಮಾತಾಡಿದ ಹೊರಟ್ಟಿ, ನಾನು ಬಂದ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸವಿದೆ. ಯಾವುದೊಂದು ಸವಾಲಿನ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದೆ. 1980ರಿಂದ ಇಲ್ಲಿಯ ತನಕ 15 ಮುಖ್ಯಮಂತ್ರಿಗಳನ್ನ, 11 ಸಭಾಪತಿಗಳನ್ನ ನೋಡಿದ್ದೇನೆ. ಆದರೆ ನಾನು ಬದಲಾಗಿಲ್ಲ. ಎಲ್ಲರನ್ನೂ ಸಮಾನಾಗಿ ಕಾಣುವೆ. ಸಂಖ್ಯಾಬಲ ಇದ್ದರೂ ನನಗೆ ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಸಿಎಂ ಬಿಎಸ್ವೈ, ಎಚ್ ಡಿ ದೇವೇಗೌಡ, ಕುಮಾರಸ್ವಾಮಿಗೆ ಅಭಿನಂದನೆ ಅಂತ ಹೇಳಿದರು. ನೂತನ ಸಭಾಪತಿಯಾಗಿ ಆಯ್ಕೆಯಾಗಿರುವ ಬಸವರಾಜ ಹೊರಟ್ಟಿಗೆ ಅಭಿನಂದನೆ ಸಲ್ಲಿಸುವ ವೇಳೆ ಜೆಡಿಎಸ್ಗೆ ಎಚ್ ವಿಶ್ವನಾಥ್ ಚಾಟಿ ಬೀಸಿದ್ದಾರೆ. ಕಳೆದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ನಾನು ಮತ್ತು ಹೊರಟ್ಟಿ ಮಂತ್ರಿಯಾಗಿದ್ದರೆ ಸರ್ಕಾರ ಪತನ ಆಗ್ತಿರಲಿಲ್ಲ ಅಂತ ವಿಶ್ವನಾಥ್ ಹೇಳಿದರು. ಅಲ್ಲದೆ ಹೊರಟ್ಟಿ ಎಂಬ ಶಬರಿಯ ಶಾಪವನ್ನ ಬಿಜೆಪಿ ಎಂಬ ರಾಮಚಂದ್ರ ಬಂದು ಬಿಡುಗಡೆ ಮಾಡಿದನು ಎಂದು ಪರಿಷತ್ನ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಆಶು ಕವಿತೆ ವಾಚಿಸಿದ್ರು. ಇದೇ ವೇಳೆ ಸೆಕ್ಯುಲರ್ ಐಡಿಯಾಸ್ ಎಲ್ಲಿ ಹೋದವು ಎಂದು ಕಾಂಗ್ರೆಸ್ಗೂ ಬಿಸಿ ಮುಟ್ಟಿಸಿದ್ರು. ಕೊರೋನಾ ಮಟ್ಟ ಹಾಕೋ ಸಂಜೀವಿನಿಗೆ ರಾಜ್ಯದಲ್ಲಿ ಡಿಮ್ಯಾಂಡೇ ಇಲ್ಲ. ಲಸಿಕೆ ಪಡೆಯಲು ಫ್ರಂಟ್ ಲೈನ್ ವಾರಿಯರ್ಗಳೇ ಹಿಂದೇಟು ಹಾಕ್ತಿದ್ದು, ಲಸಿಕೆ ಪಡೆಯದ ಬಗ್ಗೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಹೆಚ್ಚಾಗಿದೆ. ಮೊದಲ ಹಂತದಲ್ಲಿ ಕೇವಲ 44% ಜನರು ಮಾತ್ರ ವ್ಯಾಕ್ಸಿನ್ ಪಡೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಲಸಿಕೆ ಪಡೆದರೆ ಮದ್ಯ ಸೇವಿಸಬಾರದೆಂಬ ತಪ್ಪು ಕಲ್ಪನೆ ಇದೆ. ಆದರೆ ಊಟ, ಮದ್ಯದ ವಿಚಾರವಾಗಿ ಲಸಿಕೆಗೆ ಕಟ್ಟುಪಾಡುಗಳಿಲ್ಲ. ಇದನ್ನ ತಿಳಿದು ಜನರು ಕೊರೋನಾ ಲಸಿಕೆ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಮೀಸಲಾತಿಗೆ ಒತ್ತಾಯಿಸಿ ವಿಜಯಪುರದ 40ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮೀಸಲಾತಿ ನೀಡುವಂತೆ ಯಡಿಯೂರಪ್ಪಗೆ ಮನವಿ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ನೀರಾವರಿ ಯೋಜನೆ ಜಾರಿಗೂ ಇದೇ ವೇಳೆ ಮನವಿ ಸಲ್ಲಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಪೊಗರು ವೇದಿಕೆ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಫೆಬ್ರವರಿ 14ರಂದು ಪೊಗರು ವೇದಿಕೆಯಲ್ಲಿ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ ನಟರ ದಂಡೆ ಭಾಗಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕಿಚ್ಚ ಸುದೀಪ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗೋ ಸಾಧ್ಯತೆ ಇದ್ದು, ಸದ್ಯದಲ್ಲೇ ಪೊಗರು ಟೀಮ್ ಅಧಿಕೃತ ಮಾಹಿತಿ ತಿಳಿಸಲಿದೆ. ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅಹಿಂದ ಎಚ್ಚರಿಕೆ ಕೊಟ್ಟಿದ್ದೇಕೆ? ನಾಳೆ ತುಮಕೂರಿನಲ್ಲಿ ಪಂಚಮಸಾಲಿಯ ಬೃಹತ್ ಸಮಾವೇಶ ಹೇಗಿರಲಿದೆ? ಸುದೀಪ್ ನೋಡಲು ಅಭಿಮಾನಿಗಳು ನಡೆಸಿದ ದಾಂಧಲೆ ಹೇಗಿತ್ತು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಒಬಿಸಿ, ದಲಿತರು, ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದರೆ ರಸ್ತೆಗಿಳಿದು ಹೋರಾಡ್ತೇವೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಮೈಸೂರು ಜಿಲ್ಲೆಯ ಸುತ್ತೂರು ಜಾತ್ರೆಯಲ್ಲಿ ಮಾತಾಡಿದ ಅವರು, ಕೇಂದ್ರ, ರಾಜ್ಯ ಬಿಜೆಪಿ ಸರ್ಕಾರ ಮೀಸಲಾತಿ ವಿರುದ್ಧ ಇವೆ. ಖಾಸಗೀಕರಣದ ಹೆಸರಿನಲ್ಲಿ ಮೀಸಲಾತಿ ಕಿತ್ತುಕೊಳ್ತಿವೆ. ಅಂತಹ ಪರಿಸ್ಥಿತಿ ಬಂದ್ರೆ ಅಹಿಂದ ಪರವಾಗಿ ಹೋರಾಡ್ತೀವಿ. ಹೀಗೆ ಕೇಂದ್ರ, ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಕುರುಬರ ಎಸ್ಟಿ ಮೀಸಲಾತಿ ಹೋರಾಟದ ನಾಯಕತ್ವ ವಿಚಾರಕ್ಕೆ ಸಂಬಂಧಿಸಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೈಸೂರಿನ ಸುತ್ತೂರಿನಲ್ಲಿ ಮಾತನಾಡಿದ್ದಾರೆ. ನಾಯಕರು ಜನರ ಮಧ್ಯದಿಂದ ಹುಟ್ಟಿ ಬರಬೇಕು. ತಾನಾಗೆ ನಾನೊಬ್ಬ ನಾಯಕ ಅಂತ ಹೇಳಿಕೊಳ್ಳುವುದಲ್ಲ, ಯಾರು ನಾಯಕ ಎಂಬುದನ್ನ ಜನರು ತೀರ್ಮಾನಿಸುತ್ತಾರೆ ಅಂತ ಸಿದ್ದು ಅಭಿಪ್ರಾಯಪಟ್ಟಿದ್ದಾರೆ. ಜನರ ಮಧ್ಯದಿಂದ ಉದ್ಭವ ಆಗಬೇಕು. ಕೊರೋನಾ ಬಂದಾಗ ಮದುವೆಗಳು ಸರಳವಾಗಿ ನಡೆದಿದ್ವು, ಆದರೆ ಈಗ ಮತ್ತೆ ಆಡಂಬರದ ಮದುವೆ ಆರಂಭವಾಗಿವೆ ಅಂತ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಕೊರೋನಾ ವೇಳೆ ನಡೆದಂತೆ ಸರಳವಾಗಿ ಮದುವೆ ನಡೀಬೇಕು. ಅದೇ ರೀತಿ ಮುಂದುವರಿದುಕೊಂಡು ಹೋದ್ರೆ ಒಳ್ಳೆಯದು. ಅಂತರ್ಜಾತಿ, ಅಂತರ್ಧರ್ಮ ಮದುವೆಗಳು ನಡಿಬೇಕು. ಜಾತಿ ಮೀರಿದವನು ವಿಶ್ವ ಮಾನವನಾಗುತ್ತಾನೆ. ಮದುವೆ ಮಾಡಿಕೊಳ್ಳಿ, ಆದ್ರೆ ಮಕ್ಕಳನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ನವ ಜೋಡಿಗಳಿಗೆ ಮೈಸೂರು ಜಿಲ್ಲೆಯ ಸುತ್ತೂರು ಜಾತ್ರೆಯಲ್ಲಿ ಸಿದ್ದು ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ತುಮಕೂರಿನಲ್ಲಿ ನಾಳೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಮುದಾಯದ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಂಎಲ್ಸಿಗಳು ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ನಡೆಯುತ್ತಿರೋ ಪಾದಯಾತ್ರೆ 27ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಮತ್ತು ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಯಾವಾಗ ಘೋಷಣೆಯಾಗುತ್ತೆ ಎಂದು ಹೇಳಲಾಗಲ್ಲ ಅಂತ ಡಾಕ್ಟರ್ ಸಂಜೀವ್ ಕುಮಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್, ದಿವ್ಯಾಂಗ 80 ವರ್ಷ ಮೇಲ್ಪಟ್ಟ ಕೋವಿಡ್ ಸೋಂಕಿತರಿಗೆ ಅಂಚೆ ಮತಪತ್ರ ಸೌಲಭ್ಯವಿರುತ್ತೆ. ಈ ಸೌಲಭ್ಯ ಎಲ್ಲ ಉಪಚುನಾವಣೆಗೂ ಮುಂದುವರಿಯುತ್ತೆ. ಚುನಾವಣಾ ಅಕ್ರಮ ತಡೆಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ರಾಜನಹಳ್ಳಿ ಜಾತ್ರೆಯಲ್ಲಿ ನಟ ಸುದೀಪ್ ನೋಡಲು ಅಭಿಮಾನಿಗಳ ದಾಂಧಲೆ ನಡೆಸಿದ್ರು. 100 ಕುರ್ಚಿ, ಸೋಫಾ ಸೆಟ್ ಮುರಿದು ಆಕ್ರೋಶ ಹೊರಹಾಕಿದ್ರು. ಹಿಂದೆ ಕುಳಿತಿದ್ದ ಫ್ಯಾನ್ಸ್ ಸುದೀಪ್ ನೋಡಲು ವೇದಿಕೆ ಬಳಿ ಮುಗಿಬಿದ್ದಿದ್ರು. ನೆಚ್ಚಿನ ನಟನನ್ನ ನೋಡಲಾಗದೆ ಸಿಟ್ಟು ಹೊರಹಾಕಿ ಆಕ್ರೋಶಿತರಾದ್ರು. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ನಟ ಸುದೀಪ್ಗೆ ವಾಲ್ಮೀಕಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಾಲ್ಮೀಕಿ ಸಮಾಜದ ಪ್ರಸನ್ನಾನಂದ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಈ ವೇಳೆ ವಾಲ್ಮೀಕಿ ಸಮಾಜದ ನಾಯಕರು, ಮುಖಂಡರು, ಗಣ್ಯರು ಹಾಜರಿದ್ದರು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಕಚೇರಿಯಲ್ಲಿ ಸರ್ವೇಯರೊಬ್ಬ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಲಂಚ ಸ್ವೀಕರಿಸುವ ವೇಳೆ ರತ್ನಕುಮಾರ್ ಎಂಬಾತ ಲಾಕ್ ಆಗಿದ್ದಾನೆ. ಸೋಣನಾಯಕನಪುರದ ಜಮೀನು ಪೋಡಿ ಮಾಡಲು ಪ್ರದೀಪ್ ಅನ್ನೂರ ಬಳಿ ರತ್ನಕುಮಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮಾಹಿತಿ ತಿಳಿದು ಎಸಿಬಿ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ಮಾಡಿ ಸರ್ವೇಯರ್ನನ್ನ ವಿಚಾರಣೆ ನಡೆಸಲಾಗಿದೆ. ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಗ್ರಾಹಕರಿಗೆ ಮಾರಕವಾಗಲಿದೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಹೇಳಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳು ಅಗ್ಗದ ದರಕ್ಕೆ ವಸ್ತುಗಳನ್ನು ಖರೀದಿಸಿ ದಾಸ್ತಾನು ಮಾಡ್ತಾರೆ, ಆ ಬಳಿಕ ಕೃತಕ ಅಭಾವ ಸೃಷ್ಟಿಸುತ್ತಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಕೃಷಿ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಿಜೆಪಿ ಯಾಕೆ ಹಠಕ್ಕೆ ಬಿದ್ದಿರುವುದನ್ನು ಅರ್ಥ ಮಾಡಿಕೊಂಡು ರೈತರು ಹೋರಾಟಕ್ಕಿಳಿದಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ರದ್ದಾಗುವುದಿಲ್ಲವೆಂದು ಮೋದಿ ಹೇಳ್ತಾರೆ. ಎಪಿಎಂಸಿ ಇಲ್ಲದಿದ್ರೆ ಎಲ್ಲಿಂದ ಎಂಎಸ್ಪಿ ಇರುತ್ತೆ ಅಂತ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ. ತೆಲಂಗಾಣದಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡುವುದಾಗಿ ಹೇಳಿದ್ಯಾರು? ಇಂತಹ ಮತ್ತಷ್ಟು ಸುದ್ದಿಯನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಶೇಖರ್ ರೆಡ್ಡಿ ಕನಸು ನನಸು ಮಾಡಲು ಹೊಸ ಪಕ್ಷ ಸ್ಥಾಪನೆ ಮಾಡುವುದಾಗಿ ರಾಜಶೇಖರ್ ರೆಡ್ಡಿ ಪುತ್ರಿ ಶರ್ಮಿಳಾ ಘೋಷಿಸಿದ್ದಾರೆ. ಹೀಗಾಗಿ ವೈಎಸ್ಆರ್ಟಿಪಿ ಅನ್ನೋ ಹೆಸರಿನಲ್ಲಿ ಪಕ್ಷ ಸ್ಥಾಪನೆ ಮಾಡುವ ಸಾಧ್ಯತೆ ಇದೆ. ಇಂದು ಪಕ್ಷ ಸ್ಥಾಪನೆಗಾಗಿ ಅರ್ಜಿ ಸಲ್ಲಿಸಿರುವುದಾಗಿ ಶರ್ಮಿಳಾ ಮಾಹಿತಿ ನೀಡಿದ್ದಾರೆ.
ದೆಹಲಿ ಪೊಲೀಸರು ನಟ ದೀಪ್ ಸಿಧು ಬಂಧಿಸುವಲ್ಲಿ ಕಡೆಯೂ ಯಶಸ್ವಿಯಾಗಿದ್ದಾರೆ. ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸಲು ಪ್ರೇರೇಪಣೆ ನೀಡಿದ್ದ ಆರೋಪದಡಿ ದೀಪ್ ಸಿಧು ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಕಳೆದ 14 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ. ಜನವರಿ 26ರಂದು ರೈತರ ಟ್ರ್ಯಾಕ್ಟರ್ ರ್ಯಾಲಿ ವೇಳೆ ಕೆಂಪುಕೋಟೆ ಮೇಲೇರಿ ಸಿಖ್ ಧ್ವಜ ಹಾರಿಸಿ ಗಲಭೆ ಎಬ್ಬಿಸುವಂತೆ ಪ್ರೇರೇಪಿಸಿದ್ರು ಅಂತ ದೀಪ್ ಸಿಧು ವಿರುದ್ಧ ಆರೋಪ ಕೇಳಿಬಂದಿತ್ತು. ದೆಹಲಿ ಪೊಲೀಸರು ದೀಪ್ ಸಿಧು ಬಗ್ಗೆ ಮಾಹಿತಿ ನೀಡಿದವರಿಗೆ 1 ಲಕ್ಷ ಬಹುಮಾನ ನೀಡುವುದಾಗಿ ಘೋಷಿಸಿದರು. ದೇಶದ ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರ ತಗ್ಗಿದ್ರೂ ಕೇರಳದಲ್ಲಿ ಸೋಂಕಿನ ಆರ್ಭಟ ಹೆಚ್ಚಾಗಿದೆ. ಕೇರಳದ 2 ಶಾಲೆಗಳಲ್ಲಿ 190 ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿದ್ದು, 70 ಶಿಕ್ಷಕರಿಗೆ ಪಾಸಿಟಿವ್ ಬಂದಿದೆ. ಕೇರಳದ ಮಲ್ಲಪುರಂ ಜಿಲ್ಲೆ ಸರ್ಕಾರಿ ಶಾಲೆ ಮಲಚೇರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿದ್ದು, ಒಂದೇ ಶಾಲೆಯ 149 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬಿಬಿಎಂಪಿಗೆ ಚುನಾವಣೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಸಲ್ಲಿಸಲು 4 ವಾರಗಳ ಕಾಲಾವಕಾಶ ನೀಡಿದೆ. ಮಾರ್ಚ್ 17ಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಐಪಿಎಸ್ ಅಧಿಕಾರಿ ರಾಕೇಶ್ ಅಸ್ಥಾನಾಗೆ ಸಿಬಿಐ ಕ್ಲೀನ್ ಚಿಟ್ ನೀಡಿದೆ. ಸ್ಟರ್ಲಿಂಗ್ ಬಯೋಟೆಕ್ ಕಂಪನಿಯಿಂದ ಲಂಚ ಪಡೆದ ಆರೋಪ ಕೇಳಿಬಂದಿತ್ತು. ಆದರೆ ರಾಕೇಶ್ ಅಸ್ಥಾನಾಗೆ ಸಿಬಿಐ ಕ್ಲೀನ್ ಚಿಟ್ ನೀಡಿದೆ. ಗುಜರಾತ್ ಕೇಡರ್ನ ಐಪಿಎಸ್ ಅಧಿಕಾರಿ ರಾಕೇಶ್ ಅಸ್ಥಾನಾ ಸದಸ್ಯ ಬಿಎಸ್ಎಫ್ ಮುಖ್ಯಸ್ಥರಾಗಿದ್ದಾರೆ.